ನಾನು ಕಟ್ಟಿರೋ ಈ ಮನೆನ ಒಂದ್ಸಲ ನೀವು ನೋಡಿದ್ರೆ ಇಷ್ಟಪಟ್ಟೆ ಪಡ್ತೀರಾ ಸರ್. ಈ ಹಾಲ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೋದು. ಆಮೇಲೆ ನೀವು ಮೇಲೆ ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು ಸರ್. ಇನ್ನು ಕಿಚನ್ ನೀವು ನೋಡ್ತಾ ಇರ್ಬೋದು, ಕ್ವಾಡ್ ಸ್ಟೋನ್ದು ಟಾಪ್ ಕೌಂಟ್ರ್ ಇದೆ. ಹಾಗೆ ಇದು ಆಕ್ರಲಿಕ್ ಲ್ಯಾಮಿನೇಟ್ ಯೂಸ್ ಮಾಡಿಬಿಟ್ಟು ಸಿ ಪ್ರೊಫೈಲ್ನ ಯೂಸ್ ಮಾಡಿದ್ದೀವಿ ಸರ್. ನಿಮ್ಗೊಂದು ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಎಲ್ಲ ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಹಣ ಕೇಳ್ತಾರೆ. ಆದರೆ ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ನಮ್ಮ ಹತ್ರ ಬನ್ನಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಂದೇಶ್ ಅಂತ, ಸಂದೇಶ್ ಆ್ಯಂಡ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಡೆಯಿಂದ ಮಾತಾಡ್ತಾ ಇರೋದು ಸರ್. ಇವಾಗ ಎಲ್ಲಿ ನೋಡಿದ್ರು ಮನೆ ಕಟ್ತಾ ಇದ್ದಾರೆ, ಯಾರು ಬಾಯಲ್ಲಿ ಕೇಳಿದ್ರು ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಖಾಲಿ ಸೈಟ್ ಇಟ್ಕೊಂಡು ಯಾರೆಲ್ಲ ಸುಮ್ಮನೆ ಇದ್ದೀರೋ ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಮನೆನ ಹೆಂಗೆ ಕಟ್ಟಬೇಕು ಅಂತ ನಾವು ತೋರಿಸ್ಕೊಡ್ತೇವೆ. ಈ ವಿಡಿಯೋನ ಕೊನೆ ತನಕ ನೋಡಿ ಸರ್. ಸರ್ ನೀವೇನು ನೋಡ್ತಾ ಇದ್ದೀರಾ, ಈ ಬಿಲ್ಡಿಂಗು ಉಳ್ಳಾಲ್ ಕೆಂಗೇರಿ ಹತ್ರ ಬರುತ್ತೆ. 30-40 ಡೈಮೆನ್ಷನಲ್ಲಿ ಕಟ್ಕೊಟ್ಟಿದ್ದೀವಿ. ನಿನ್ನೆ ಅಷ್ಟು ಗೃಹ ಪ್ರವೇಶ ಆಗಿದೆ. ಬನ್ನಿ ಸರ್ ತೋರಿಸ್ತೀನಿ ಸರ್. ಮೊದಲನೇದಾಗಿ ಎಲಿವೇಶನ್ ತೋರಿಸ್ತೀವಿ ನೋಡಿ. ಸ್ಟೋನ್ ಕ್ಲಾಡಿಂಗು ವಿತ್ MS ಜಾಲಿ ಆ್ಯಂಡ್ ಪೇಂಟಿಂಗ್ ವರ್ಕ್ಸ್ ಇದೆ. ಇಲ್ಲೂ ಕೆಳಗಡೆ ಕೂಡ ನೋಡ್ಬೋದು ನೀವು. ಇಲ್ಲೂ ಕೂಡ ಇದು ಸ್ಟೋನ್ ಕ್ಲಾಡಿಂಗೇನು ಯೂಸ್ ಮಾಡಿದ್ದೀವಿ. ಅದಾದಮೇಲೆ ನಿಮಗೆ ಫುಲ್ ಲೈಟ್ MS ಗೇಟ್ ಇದೆ ವಿತ್ ಜಾಲಿ ವರ್ಕ್ಸ್ ಇದೆ ಸರ್. ಇಲ್ಲಿ ಕೆಳಗಡೆ ನಾವು ಇದು ಸ್ಟೋನ್ ಹಾಕಿದ್ದೀವಿ ಸರ್. ಬನ್ನಿ ಸರ್ ಇನ್ನು ಮನೆ ಒಳಗಡೆ ಹೋಗೋಣ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಇದು. ಇಲ್ಲಿ ನಿಮ್ಗೆ ಆರಾಮಾಗಿ ಒಂದು 3 ಕಾರು, ಒಂದು 4 ಬೈಕ್ ನಿಲ್ಲಿಸ್ಕೋಬೋದು. ಇಲ್ಲಿ ಬಂದು ಇದು ಪಾರ್ಕಿಂಗ್ ಟೈಲ್ಸ್ ಇದೆ 1 by 1. ಇನ್ನು ವಾಲಲ್ಲಿ ವಿಟ್ರಿಫೈಡ್ ಟೈಲ್ಸ್ ವಿದ್ದು ಬ್ಲ್ಯಾಕ್ ಬಾರ್ಡರ್ನ ಯೂಸ್ ಮಾಡಿದ್ದೀವಿ. ಇವಾಗ ಹಾಗೆ ಗ್ರೌಂಡ್ ಫ್ಲೋರ್ ಒಳಗಡೆನೂ ಹೋಗೋಣ. ಗ್ರೌಂಡ್ ಫ್ಲೋರಲ್ಲಿ 1 BHK ರೆಂಟೆಡ್ ಹೋಮ್ಸ್ ಇದೆ. ಬನ್ನಿ ಸರ್. ಸರ್ ನೀವು ಇವಾಗ ಅಲ್ಲಿಂದ ಪಾರ್ಕಿಂಗ್ ಏರಿಯಾದಿಂದ ಮುಗಿಸ್ಕೊಂಡು ಬಂದರೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಇದೆ. ಈ ಗ್ರೌಂಡ್ ಫ್ಲೋರ್ 1 BHK ಮನೆದು ಈ ಡೋರ್ ನೋಡ್ಬೋದು, ಟೀ ಕುಡ್ಡಿಂದ ಮಾಡಿದ್ದೀವಿ. ಹಾಗೆ ನೀವು ಎಂಟ್ರಿ ಆಗ್ತಾ ಇದ್ದರೆ ಒಳಗಡೆ ಹಾಲ್ ಇದೆ. ಅಲ್ಲೇ ಪಕ್ಕದಲ್ಲಿ ಒಂದು ಪೂಜಾ ರೂಮ್ ಕೊಟ್ಟಿದ್ದೀವಿ. ಈ ಹಾಲಲ್ಲಿ ಒಂದು TV ಯೂನಿಟ್ ಕೂಡ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಬರುತ್ತೆ, ಆಮೇಲೆ ಒಂದು ಕಿಚನ್ ಬರುತ್ತೆ. ಕಿಚನಲ್ಲಿ ನಿಮಗೆ ಇದು ಗ್ರಾನೈಟ್ ಕೌಂಟ್ರ್ ಬರುತ್ತೆ, 40 mm ಕೋಪಿಂಗ್ ಮಾಡಿದ್ದೀವಿ. ಆಮೇಲೆ ನಿಮಗೆ ಕ್ವಾಡ್ಸ್ ಸಿಂಕ್ ಬರುತ್ತೆ ವಿತ್ ಬೇಸಿಕ್ ಫಿಟ್ಟಿಂಗ್ಸ್ ಬರುತ್ತೆ ಸರ್, ಟ್ಯಾಪ್ ಫಿಟ್ಟಿಂಗ್ಸ್ ಎಲ್ಲ. ಇಲ್ಲೇ ನೋಡಿದ್ರೆ ಇಲ್ಲಿ ಪಕ್ಕದಲ್ಲಿ ಯುಟಿಲಿಟಿ ಕೂಡ ಇದೆ ಒಂದು. ಸೊ ಇದು ನಿನ್ನೆ ಗೃಹ ಪ್ರವೇಶ ಆಗಿರೋದ್ರಿಂದ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಹಂಗೆ ಇದೆ ಸರ್. ಇನ್ನು ಕಿಚನ್ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಕೂಡ ಇದೆ. ಈ ಬೆಡ್ರೂಮ್ ನೋಡ್ಬೋದು ನೀವು, ಒಂದು 10 by 10 ಬೆಡ್ರೂಮ್ ಇದು. ಇದು ನಿಮಗೆ ವಾರ್ಡ್ರೋಬ್ ಕೂಡ ಇದೆ ಇದರಲ್ಲಿ. ಮೇಲೆ ಲಾಫ್ಟ್ ಕೂಡ ಅರೇಂಜ್ ಮಾಡಿದ್ದೀವಿ. ಇನ್ನು ಈ ಬೆಡ್ರೂಮ್ ಪಕ್ಕದಲ್ಲೇ ಒಂದು ಟಾಯ್ಲೆಟ್ ಕೂಡ ಇದೆ. ಈ ಟಾಯ್ಲೆಟ್ನ ನೀವು ನೋಡ್ಬೋದು, ಫ್ಲೋರ್ ಟು ಸೀಲಿಂಗ್ ನಿಮಗೆ ಟೈಲ್ಸ್ ಇದೆ. ಫ್ಲೋರಿಂಗ್ ಬಂದು ನಿಮಗೆ ಆ್ಯಂಟಿ ಸ್ಕಿಡ್ ಇದೆ. ಆಮೇಲೆ ನಿಮಗೆ ಟಾಯ್ಲೆಟ್ ಇನ್ ಫಿಟ್ಟಿಂಗ್ಸ್ ಇದೆ. ಒಂದು ಇದು ಶವರ್ ಬರುತ್ತೆ, ಕಮೋಡ್ ಬರುತ್ತೆ. ಇದೆಲ್ಲ ಬಂದುಬಿಟ್ಟು ಜಾಗರ್ ಫಿಟ್ಟಿಂಗ್ ಸರ್ ಬಾತ್ರೂಮಲ್ಲಿ. ಸರ್ ಇವಾಗ ಗ್ರೌಂಡ್ ಫ್ಲೋರ್ 1 BHK ನೋಡಿ ಆಯ್ತಲ್ಲ ಸರ್. ಫಸ್ಟ್ ಫ್ಲೋರಲ್ಲಿ ಒಂದು 2 BHK ಮನೆ ಇದೆ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನಿಮಗೆ ಇಲ್ಲಿ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ಗೆ ನಾವು ಲೆಪೋತ್ರ ಫಿನಿಶು ಗ್ರಾನೈಟ್ ಯೂಸ್ ಮಾಡಿದ್ದೀವಿ ವಿತ್ ಟೈಲ್ ಕಾಂಬಿನೇಷನ್ ಆ್ಯಂಡ್ MS ರೈಲಿಂಗ್ ಯೂಸ್ ಮಾಡಿದ್ದೀವಿ. ಬನ್ನಿ ಸರ್ ಮೇಲೆ ಹೋಗೋಣ ಹಂಗೆ. ಸರ್ ಇನ್ನು ಗ್ರೌಂಡ್ ಫ್ಲೋರಿಂದ ನೀವು ಫಸ್ಟ್ ಫ್ಲೋರ್ಗೆ ಬರ್ತಾ ಇದ್ದಂಗೆ ಒಂದು 2 BHK ಮನೆ ಇದೆ. ಈ ಎಂಟ್ರಿಲಿ ಒಂದು ಚಿಕ್ಕ ಪ್ಯಾಸೇಜ್ ಕೂಡ ಇದೆ. ಕೆಳಗಡೆ ಏನು ಕೊಟ್ಟಿದ್ದೀವಿ ಟೀಕುಡ್ ಡೋರು, ಸೇಮ್ ಟೀಕುಡ್ ಡೋರ್ ಈ ಮನೆ ಕೂಡ ಬರುತ್ತೆ ಬಾಡಿಗೆ ಮನೆಗೆ. ಅಲ್ಲಿಂದ ನೀವು ಸೀದಾ ಎಂಟ್ರಿ ಆಗ್ತಾ ಇದ್ದಂಗೆ ಹಾಲ್ ನೋಡಿ ಸರ್ ಎಷ್ಟು ದೊಡ್ಡದಾಗಿದೆ. ಆಮೇಲೆ ನೀವು ಈ ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು. ಒಂದು ಡೀಸೆಂಟಾಗಿ ಒಂದು ಬಾಡಿಗೆ ಮನೆಗೆ ಏನು ಬೇಕು ಆ ಡಿಸೈನ್ನ ಮಾಡಿಕೊಟ್ಟಿದ್ದೀವಿ. ಹಾಗೆ ನೀವು ನೋಡಬಹುದು ಇಲ್ಲಿ ಒಂದು TV ಯೂನಿಟ್ ಕೂಡ ಬರುತ್ತೆ ಸರ್. ಸರ್ ಇನ್ನು ನೀವು ನೋಡ್ತಾ ಇರ್ಬೋದು, ಈ ಹಾಲ್ ಪಕ್ಕದಲ್ಲೇ ಒಂದು ಪೂಜಾ ರೂಮ್ ಕೂಡ ಕೊಟ್ಟಿದ್ದೀವಿ. ಪೂಜಾ ರೂಮ್ ನೋಡ್ಬೋದು, ವಾಲ್ ವೈಟ್ ಟೈಲ್ಸ್ ವಿತ್ ಗೋಲ್ಡನ್ ಬಾರ್ಡರ್ಸ್ ಇದೆ. ಹಾಗೆ ನೀವು ಅಲ್ಲಿಂದ ಈ ಕಡೆ ಬಂದರೆ ಒಂದು ಓಪನ್ ಥರನೇ ಸ್ವಲ್ಪ ದೊಡ್ಡ ಕಿಚನ್ ಕೊಟ್ಟಿದ್ದೀವಿ. ದೊಡ್ಡ ಓಪನಿಂಗ್ ಕೊಟ್ಬಿಟ್ಟು ಒಂದು ಕಿಚನ್ ಕೊಟ್ಟಿದ್ದೀವಿ. ಸೇಮ್ ಕೆಳಗಡೆ ಏನು ಮಾಡಿದ್ದೀವಿ ಅದೇ ಥರ ಇಲ್ಲೂ ಕೂಡ ಲಾಫ್ಟ್ ಆ್ಯಂಡ್ ಕೆಳಗಡೆ ಬೇಸಿಕ್ ಯೂನಿಟ್ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ಒಂದು ತಾಲಿ ಯೂನಿಟ್ಟು, ಈ ಏನು ಬೇಸಿಕ್ ಆಕ್ಸೆಸರೀಸ್ ಏನು ಬೇಕು ಎಲ್ಲ ಬೇಸಿಕ್ ಮೆಟೀರಿಯಲ್ ಮಾಡಿಕೊಟ್ಟಿದ್ದೀವಿ. ಒಂದು ಬಾಡಿಗೆ ಮನೆಗೆ ಏನು ಬೇಕಲ್ಲ ಆ ಥರ ಮಾಡಿಕೊಟ್ಟಿದ್ದೀವಿ ಸರ್. ಈ ಕಡೆ ನಿಮ್ಗೆ ಅಪೋಸಿಟಲ್ಲೂ ಕೂಡ ಕೌಂಟ್ರ್ ಬರುತ್ತೆ ಸರ್. ಇಲ್ಲಿ ನೀವೇನಾದರೂ ಮಿಕ್ಸಿ ಆ ಥರ ಏನಾದರೂ ಇಟ್ಕೋಬೋದು. ಹಾಗೆ ಇಲ್ಲಿ ಬಂದರೆ ನಿಮಗೆ ಒಂದು ಯುಟಿಲಿಟಿ ಕೂಡ ಇದೆ. ಈ ಯುಟಿಲಿಟಿ ಕೂಡ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ವಾಷಿಂಗ್ ಮಿಷಿನು, ಬಾಡಿಗೆ ಮನೆಗೆ ಏನು ಬೇಕು ಆ ಬೇಸಿಕ್ ಎಲ್ಲ ಫೆಸಿಲಿಟೀಸ್ ಇದೆ ಸರ್ ಇಲ್ಲಿ. ಸರ್ ಇನ್ನು ಕಿಚನ್ ಆದಮೇಲೆ ನಿಮ್ಗೆ ಅದ್ರ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಇದೆ. ಈ ಡೋರ್ ನೋಡ್ಬೋದು, ನೋಡೋಕ್ಕೆ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಆದರೆ ಪ್ರೀಮಿಯಮ್ ಅಂದರೆ ಇದು ಒಂದು ಫ್ಲಶ್ ಡೋರ್. ಇದು ನಿಮಗೆ ಬೇಸಿಕ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ. ಎಲ್ಲೂ ನಾವು ಇದು ಆಲ್ಡ್ರಾಪ್ಸ್ ಎಲ್ಲ ಕೊಟ್ಟಿಲ್ಲ, ಸ್ವಲ್ಪ ಒಂದು ನಿಮಗೆ ಪ್ರೀಮಿಯಮ್ ಬರಲಿ ಅಂತ. ಆ ಬೆಡ್ರೂಮ್ ನೋಡ್ಬೋದು, ಬೆಡ್ರೂಮಲ್ಲೂ ಅಷ್ಟೇ ಒಂದು ಫುಲ್ ವಾರ್ಡ್ರೋಬ್ ಇದೆ. ಆಮೇಲೆ ಸೇಮ್ ಏನು ವಿಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದೀವಿ ಅದೇ ಕಂಟಿನ್ಯೂಯೇಷನ್ ನಿಮ್ಗೆ ಹಾಗೆ ಟೈಲ್ಸ್ ಇಲ್ಲಿಗೆ ಬಂದಿದೆ ಸರ್. ನಿಮಗೆ ಹಾಗೆ ಹಾಲಿಂದ ಬರ್ತಾ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಸೊ ಕಾಮನ್ ಟಾಯ್ಲೆಟ್ ನೀವು ನೋಡ್ಬೋದು, ಇದಕ್ಕೆಲ್ಲ ಬೇಸಿಕ್ ಜಾಗರ್ ಫಿಟ್ಟಿಂಗ್ ಯೂಸ್ ಮಾಡಿಬಿಟ್ಟು ಫ್ಲೋರ್ ಮೌಂಟೆಡ್ ಕಮೋಡ್ ಇದೆ ಆ್ಯಂಡ್ ಆ್ಯಂಟಿ ಸ್ಕಿಡ್ ಟೈಲ್ ಇದೆ. ಫ್ಲೋರ್ ಟು ಸೀಲಿಂಗ್ ಹೈಟ್ ವಾಲ್ ಟೈಲ್ ಕೂಡ ಯೂಸ್ ಮಾಡಿದ್ವಿ. ಅಲ್ಲಿಂದ ನೀವು ಸೀದಾ ಹಿಂಗೆ ಬಂದರೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಸರ್. ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು. ಮಾಸ್ಟರ್ ಬೆಡ್ರೂಮ್ ಕೂಡ ಒಂದು ಫುಲ್ ಲೆಂತ್ ವಾರ್ಡ್ರೋಬ್ ಇದೆ, ವಿಂಡೋನೊಂದು ಬಿಟ್ಬಿಟ್ಟು. ಹಾಗೆ ಇದಕ್ಕೆ ಅಟ್ಯಾಚ್ಡ್ ಟಾಯ್ಲೆಟ್ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ಸೇಮ್ ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ. ಹಾಗೆ ಫ್ಲೋರ್ ಮೌಂಟ್ ಕಮೋಡ್ ಕೂಡ ಇದೆ.
ಫ್ಲೋರ್ ಟು ಸೀಲಿಂಗ್ ಹೈಟು ಟೈಲ್ಸ್ ಕೂಡ ಇದೆ. ಒಂದು ಆ್ಯಂಟಿ ಸ್ಕಿಡ್ ಫ್ಲೋರ್ ಟೈಲ್ ಕೂಡ ಹಾಕಿದ್ದೀವಿ ಸರ್ ಇದಕ್ಕೆ. ಸರ್ ಇನ್ನು ನೀವು ಕೆಳಗಡೆ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬರ್ತಾ ಇದ್ದಂಗೆ ಒಂದು ಓನರ್ಗೋಸ್ಕರ ಡ್ಯೂಪ್ಲೆಕ್ಸ್ ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಅವ್ರ ಸೇಫ್ಟಿ ಪರ್ಪಸ್ಗೋಸ್ಕರ ಒಂದು MS ಗೇಟ್ ಕೂಡ ಇದೆ. ಹಾಗೆ ನೀವು ಒಳಗಡೆ ಬರ್ತಾ ಇದ್ದರೆ ಒಂದು ಪ್ಯಾಸೇಜ್ ಕೂಡ ಇದೆ. ಮೇಲೆ ನೋಡ್ಬೋದು ಒಂದು PVC ಫಾಲ್ ಸೀಲಿಂಗು ವಿತ್ LED ಲೈಟ್ಸ್ ಇದೆ ಸರ್. ಹಾಗೆ ನೀವು ಎದುರುಗಡೆ ಬಂದರೆ ಇಲ್ಲಿ ಒಂದು ವಿಂಡೋ ಇದೆ. ಇದು ವಾಸ್ತು ಪರ್ಪಸ್ಗೋಸ್ಕರ ಇಲ್ಲಿಂದ ಪೂಜೆ ಮನೆ ಡೈರೆಕ್ಟಾಗಿ ಕಾಣಲಿ ಅಂತ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಕೊಟ್ಟಿದ್ದೀವಿ ಸರ್. ಸರ್ ಇನ್ನು ಬನ್ನಿ ಮನೆ ಒಳಗಡೆ ಹೋಗೋಣ. ಇಲ್ಲಿ ಡೋರ್ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ, ವಿತ್ ಅಟ್ಯಾಚ್ಡ್ ವಿಂಡೋ ಇದೆ. ಬನ್ನಿ ಸರ್ ಹಾಲ್ ತೋರಿಸ್ತೀವಿ. ಈ ಹಾಲ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಬೋದು. ಆಮೇಲೆ ನೀವು ಮೇಲೆ ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು. ಫಾಲ್ ಸೀಲಿಂಗ್ ನೋಡಿ ಸರ್, ಒಂದು ಡೀಸೆಂಟ್ ಲುಕ್ಕಲ್ಲಿ ಒಂದು ಡೀಸೆಂಟ್ ಕಲರಲ್ಲಿ ಮಾಡಿದ್ದೀವಿ. ಹಾಗೆ ಈ ಫ್ಲೋರ್ ಟೈಲ್ಸ್ ಕೂಡ ನೋಡ್ಬೋದು. 6x4 ವಿಟ್ರಿಫೈಡ್ ಟೈಲ್ಸ್ ಇದು. ಇನ್ನೂ ಕಸ್ಟಮರ್ ನಿನ್ನೆ ಅಷ್ಟೇ ಗೃಹ ಪ್ರವೇಶ ಆಗಿರೋದ್ರಿಂದ ಇವಾಗಷ್ಟೇ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಸರ್. ಸರ್ ಇನ್ನು ಈ TV ಯೂನಿಟ್ ನೋಡ್ಬೋದು, ಒಂದು ವೈಟ್ ಲ್ಯಾಮಿನೇಟ್ ಆ್ಯಂಡ್ ರಾಫ್ಟರ್ ಕಾಂಬಿನೇಷನಲ್ಲಿ ಮಾಡಿದ್ದೀವಿ. ಹಾಗೆ ನೀವು ಕಿಚನ್ಗೆ ಹೋಗಬೇಕಾದ್ರೆ ನಿಮಗೆ ಒಂದು ಮಾಡ್ಯುಲರ್ ಪಾರ್ಟಿಷನ್ ಕೂಡ ಕೊಟ್ಟಿದ್ದೀವಿ. ಸೊ ಒಂದು ಗ್ರ್ಯಾಂಡ್ ಲುಕ್ ಇರಲಿ ಅಂತ. ಅಲ್ಲಿಂದ ಬನ್ನಿ ಸರ್ ಕಿಚನ್ ಒಳಗಡೆ ಹೋಗೋಣ. ಸರ್ ಇನ್ನು ನೋಡ್ಬೋದು ನೀವು ಕಿಚನ್ ಪಕ್ಕದಲ್ಲೇ ಒಂದು ಪೂಜಾ ರೂಮ್ ಕೂಡ ಇದೆ. ಈ ಪೂಜಾ ರೂಮ್ ಬಂದುಬಿಟ್ಟು ನಿಮಗೆ ವೈಟ್ ಟೈಲ್ಸ್ ವಿತ್ ಗೋಲ್ಡನ್ ಬಾರ್ಡರ್ ಕಾಂಬಿನೇಷನ್ ಇದೆ. ಹಾಗೆ ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು, ಬ್ರೌನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದೆ ವಿತ್ ಲೈಟ್ಸ್ ಕೂಡ ಇದೆ ಸರ್ ಅದರಲ್ಲಿ. ಸರ್ ಇನ್ನು ಕಿಚನ್ ನೀವು ನೋಡ್ತಾ ಇರ್ಬೋದು, ಕ್ವಾಡ್ ಸ್ಟೋನ್ದು ಟಾಪ್ ಕೌಂಟ್ರ್ ಇದೆ. ಹಾಗೆ ಇದು ಆಕ್ರಲಿಕ್ ಲ್ಯಾಮಿನೇಟ್ ಯೂಸ್ ಮಾಡಿಬಿಟ್ಟು C ಪ್ರೊಫೈಲ್ನ ಯೂಸ್ ಮಾಡಿದ್ದೀವಿ. ಹಾಗೆ ನೀವು ಮೇಲೆ ಕೂಡ ಫಾಲ್ ಸೀಲಿಂಗ್ ಕೂಡ ನೋಡ್ತಾ ಇರ್ಬೋದು, ವೈಟ್ ಆ್ಯಂಡ್ ವುಡ್ ಕಾಂಬಿನೇಷನ್ ಕೂಡ ಇದೆ ಸೇಮ್ ಆಗಿ. ಇಲ್ಲಿ ಲಾಫ್ಟ್ ಕೂಡ ನೋಡ್ಬೋದು, ಆಲ್ರೌಂಡ್ ನಿಮಗೆ L ಶೇಪಲ್ಲಿ ಲಾಫ್ಟ್ ಕೂಡ ಬರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಒಂದು ಇದು ಪ್ಯಾಂಟ್ರಿ ಯೂನಿಟ್ ಕೂಡ ಇದೆ. ಇದರ ಸ್ಟೋರೇಜು ನಿಮಗೆ ಏನು ಐಟಮ್ ಬೇಕಾದರೆ ಇಟ್ಕೋಬೋದು. ಹಾಗೆ ಇದ್ರ ಪಕ್ಕದಲ್ಲೇ ಹಿಂಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಿಮ್ಗೆ ಇಲ್ಲೂ ಕೂಡ ಒಂದು ಯುಟಿಲಿಟಿ ಇದೆ. ಇಲ್ಲಿ ನೀವು ಏನಾದರೂ ಪಾತ್ರೆ ವಾಶ್ ಮಾಡೋಕ್ಕೋ ಇಲ್ಲ ವಾಷಿಂಗ್ ಮಿಷಿನ್ ಏನಾದರೂ ಇಟ್ಕೋಬೋದು ಸರ್ ಇಲ್ಲಿ. ಸರ್ ಇನ್ನು ಇಲ್ಲಿಂದ ಹಾಲಿಂದ ಸೀದಾ ನೀವು ಒಂದು ಬೆಡ್ರೂಮ್ ನೋಡ್ಬೋದು. ಇಲ್ಲಿ ಅಟ್ಯಾಚ್ಡ್ ಬೆಡ್ರೂಮ್ ಇದೆ. ಅಟ್ಯಾಚ್ಡ್ ಬೆಡ್ರೂಮ್ ವಿತ್ ಟಾಯ್ಲೆಟ್, ಒಂದು ಬಾಲ್ಕನಿ ಕೂಡ ಬರುತ್ತೆ. ಹಾಗೆ ನೀವು ನೋಡ್ಬೋದು ಇಲ್ಲೂ ಕೂಡ ಅಷ್ಟೇ ಫ್ಲೋರ್ ಟು ಸೀಲಿಂಗ್ ಹೈಟ್ಗೆ ಒಂದು ವಾರ್ಡ್ರೋಬ್ ಇದೆ. ಇಲ್ಲಿ ಎಲ್ಲ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಕೂಡ ಇದೆ. ಫಾಲ್ ಸೀಲಿಂಗ್ ನೋಡ್ಬೋದು. ಆಮೇಲೆ ಒಂದು ಕ್ರಾಸ್ ವೆಂಟಿಲೇಷನ್ಗೋಸ್ಕರ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿಂದ ಹಿಂಗೆ ಬಂದರೆ ನೀವು ಬಾಲ್ಕನಿ ತೋರಿಸ್ತೀನಿ ಬನ್ನಿ ಸರ್. ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಕೂತ್ಕೊಳ್ಳೋಕೆ ಒಂದು ಬಾಲ್ಕನಿ ಕೂಡ ಇದೆ ಸರ್. ಅದಕ್ಕೆ ಇದು SS ಹ್ಯಾಂಡ್ ರೈಲಿಂಗ್ ವಿತ್ ಗ್ಲಾಸ್ ಬಂದಿದೆ ಸರ್, ಟಫನ್ ಗ್ಲಾಸು. ಸರ್ ಆವಾಗಲೇ ಹೇಳಿದೆ ಒಂದು ಡ್ಯೂಪ್ಲೆಕ್ಸ್ ಮನೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ಇಂಟರ್ನಲ್ ಸ್ಟೇರ್ ಕೇಸು, ಇದು ನಿಮಗೆ 3rd ಫ್ಲೋರ್ಗೆ ಹೋಗುತ್ತೆ. ಹಾಗೆ ಈ ಇಂಟರ್ನಲ್ ಸ್ಟೇರ್ ಕೇಸಲ್ಲಿ ನಿಮಗೆ SS ವಿತ್ 8mm ಟಫನ್ ಗ್ಲಾಸ್ ಇದೆ. ಹಾಗೆ ನೀವು ಫ್ಲೋರಿಂಗ್ ಕೂಡ ನೋಡ್ಬೋದು. ಫ್ಲೋರಿಂಗ್ ಕೂಡ ಒಂದು ಲೆಪೋತ್ರ ಫಿನಿಶ್ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಟಾಪ್ ರೈಸರ್ ಆ್ಯಂಡ್ ಇದು ಟ್ರೆಡ್ ಎರಡೂ ಕೂಡ ಹಾಗೆ ಇದೆ. ಹಾಗೆ ನೀವು ಮೇಲೆ ಬರ್ತಾ ಇದ್ದಂಗೆ ಇಲ್ಲಿ ಒಂದು ಚಿಕ್ಕದಾಗಿ ಲಿವಿಂಗ್ ಕೊಟ್ಟಿದ್ದೀವಿ. ಟೋಟಲ್ ಇಲ್ಲಿ 3 ಬೆಡ್ರೂಮ್ ಬರುತ್ತೆ. ಲೆಫ್ಟಲ್ಲಿ 2 ಇದೆ, ಇಲ್ಲಿ ಒಂದು ರೈಟಲ್ಲಿ ಒಂದಿದೆ. ಹಾಗೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಬನ್ನಿ ಸರ್ ಈ ಬೆಡ್ರೂಮ್ ಒಳಗಡೆ ಹೋಗೋಣ. ಬನ್ನಿ ಸರ್ ಈ ಬೆಡ್ರೂಮ್ ನೀವು ನೋಡ್ಬೋದು. ಫ್ಲೋರ್ ಟು ಸೀಲಿಂಗ್ ಹೈಟ್ಗೆ ನಿಮಗೆ ಒಂದು ವಾರ್ಡ್ರೋಬ್ ಕೂಡ ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಹಾಗೆ ಒಂದು ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು ಇಂಟೀರಿಯರಲ್ಲಿ ಬರುತ್ತೆ, ಇದು ಮನೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇಲ್ಲ. ಇಲ್ಲಿ ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು. ಬೆಡ್ರೂಮಲ್ಲಿ ಒಂದು ಡೀಸೆಂಟ್ ಬೆಡ್ರೂಮ್ ಮೇಲೆ ಒಂದು ಫಾಲ್ ಸೀಲಿಂಗ್ ಕೂಡ ಕೊಟ್ಟಿದ್ದೀವಿ. ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಕೂಡ ಇದೆ ಸರ್. ಸರ್ ಇನ್ನು ನೀವು ಹಾಗೆ ಲಿವಿಂಗಿಂದ ಬಂದರೆ ಇಲ್ಲಿ ಒಂದು ಅಟ್ಯಾಚ್ ಬಾಲ್ಕನಿ ಕೂಡ ಇದೆ. ಹಾಗೆ ಬರ್ಬೋದು, ನೀವು ನೋಡ್ಬೋದು. ಇಲ್ಲಿ ಕೂತ್ಕೊಳ್ಳೋಕೆ ಒಂದು ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೀವೇನೋ ಸಂಜೆ ಟೈಮಲ್ಲಿ ರಿಲ್ಯಾಕ್ಸ್ ಏನಾದರೂ ಮಾಡಬೇಕಂದ್ರೆ ಒಯ್ಯಲಾಗೆಲ್ಲ ಹಾಕೊಂಡು ಕೂತ್ಕೊಂಡು ರಿಲ್ಯಾಕ್ಸ್ ಕೂಡ ಮಾಡ್ಬೋದು. ಇಲ್ಲೂ ಕೂಡ ಒಂದು ಫಾಲ್ ಸೀಲಿಂಗ್ ಪ್ರೊವೈಡ್ ಮಾಡಿದ್ದೀವಿ, ವುಡನ್ ಕಲರ್ PVC ಫಾಲ್ ಸೀಲಿಂಗ್ ವಿತ್ ಲೈಟ್ಸು. ನೀವು ಅಂದರೆ ಹೊರಗಡೆಯಿಂದ ನೋಡಿದಾಗ ನಿಮಗೊಂದು ಒಳ್ಳೆ ಲುಕ್ ಬರುತ್ತೆ ಸರ್. ಇವಾಗ ಲಿವಿಂಗಿಂದ ಹಾಗೆ ಮೇಲೆ ಟೆರೆಸ್ಗೆ ಹೋಗ್ತಾ ಇದ್ದರೆ ಇಲ್ಲಿ ನೋಡ್ಬೋದು ಸೇಮ್ ಅದೇ ಡೀಟೇಲ್ಸ್ ಇದು ಮೇಲೆ ಕಂಟಿನ್ಯೂ ಆಗಿದೆ. SS ರೈಲಿಂಗ್ ವಿತ್ ಟಫನ್ ಗ್ಲಾಸ್ ಬರುತ್ತೆ, 8mm ಟಫನ್ ಗ್ಲಾಸು. ಹಾಗೆ ನೀವು ಮೇಲೆ ನೋಡ್ಬೋದು ಒಂದು ಸ್ಕೈಲೈಟ್ ಕೂಡ ಪ್ರೊವೈಡ್ ಆಗಿದೆ. ಅಲ್ಲಿಂದ ನಿಮ್ಗೆ ಅಂದರೆ ಇಡೀ ಮನೆಗೆ ಒಂದು ಫುಲ್ ಕಂಟಿನ್ಯೂಸ್ ಬೆಳಕು ಸಪ್ಲೈ ಇರುತ್ತೆ. ಬನ್ನಿ ಸರ್ ಹಾಗೆ ಮೇಲೆ ಟೆರೆಸ್ಗೆ ಹೋಗೋಣ. ಟೆರೆಸಲ್ಲಿ ಕೂಡ ಒಂದು ರೂಮ್ ಇದೆ, ತೋರಿಸ್ತೀವಿ ಬನ್ನಿ ಸರ್. ಹಾಗೆ ನೀವು ಮೇಲೆ ಬರ್ತಾ ಇದ್ದರೆ ಇಲ್ಲೂ ಕೂಡ ಒಂದು ಟೆರೆಸ್ಗೆ ಎಂಟ್ರಿ ಆಗೋದಕ್ಕೆ ಒಂದು ಡೋರ್ ಇದೆ, ವುಡನ್ ಡೋರ್ಸು. ಹಾಗೆ ನೀವು ಬರ್ಬೋದು, ಟೆರೆಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ದೊಡ್ಡದಾಗಿದೆ ಅಂದರೆ ನಿಮಗೆ ಸುತ್ತ ಒಳ್ಳೆ ಗಾಳಿ ಬೆಳಕೆಲ್ಲ ನೋಡಿ ಸರ್. ನಮ್ಮದೇ ಬಿಲ್ಡಿಂಗ್ ಸ್ವಲ್ಪ ಹೈಟಲ್ಲಿರೋದು. ಹಾಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸುಮ್ಮನೆ ಒಂದು ಜಸ್ಟ್ ರೂಮು. ಇಲ್ಲಿ ಮೇಲೆ ಟ್ಯಾಂಕ್ ರೂಮ್ ಇದೆ. ಸೊ ಅದ್ರ ಕೆಳಗಡೆ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ಒಂದು ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಟ್ಕೊಂಡಿದ್ದೀವಿ. ಒಂದು ವಾಷಿಂಗ್ ಮಿಷಿನೆಲ್ಲ ಯೂಸ್ ಮಾಡ್ಕೋಬೋದು ಸರ್. ಸ್ಟಾರ್ಟಿಂಗ್ ಪ್ಲ್ಯಾನಿಂಗಿಂದ ಹಿಡಿದು ಡಿಸೈನಿಂಗ್ವರೆಗೂ ಎಲ್ಲನೂ ಮಾಡಿಕೊಡ್ತೀವಿ. ನಿಮಗೆ ಏನಾದರೂ ಮೆಟೀರಿಯಲ್ಸು ನೀವು ಚೂಸ್ ಮಾಡ್ಬೋದು, ಇಲ್ಲ ನಾವೇ ಚೂಸ್ ಮಾಡ್ಬೋದು. ನಿಮ್ಮದು ಇಷ್ಟ ಪ್ರಕಾರ ನಿಮ್ದು ಏನಿದೆ ಥಾಟ್ಸು ಅದ್ರ ಪ್ರಕಾರ ನಾವು ಮಾಡಿಕೊಡ್ತೀವಿ ಆ್ಯಸ್ ಪರ್ ವಾಸ್ತು.
ಸರ್ ಬಜೆಟು ಇವಾಗ ನಮಗೆ 1900ಇಂದ ನಮ್ಮ ಬೇಸಿಕ್ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. 1900ಇಂದ ಸ್ಟಾರ್ಟ್ ಆಗಿಬಿಟ್ಟು 2300ವರೆಗೂ ಇರುತ್ತೆ ಸರ್. ಡಿಪೆಂಡ್ಸ್ ಆನ್ ಯುವರ್ ರಿಕ್ವೈರ್ಮೆಂಟ್. ನೀವೇನು ಮೆಟೀರಿಯಲ್ ಚೂಸ್ ಮಾಡ್ತೀರಾ, ನೀವೇನು ಇಷ್ಟಪಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡು ಸರ್ ಎಲ್ಲ. ಸರ್ ಇದುವರೆಗೂ ಆಲ್ ಓವರ್ ಬೆಂಗಳೂರು ಮಾಡಿದ್ದೀವಿ. ಮೋರ್ ದೆನ್ 25 ಪ್ರಾಜೆಕ್ಟ್ಸ್ನ ನಾವು ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗೋಂಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ ಸರ್. ಸರ್ ನಿಮಗೇನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ನೀವು ಸಂದೇಶ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಉಳ್ಳಾಲಲ್ಲಿ ಇದೆ ನಮ್ಮದು ಆಫೀಸ್, ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್.